ಅಯ್ಯೋ ತಗಡೆ, ಅಯ್ಯೋ ತಗಡೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ನಟ ದರ್ಶನ್ಗೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ನಿರ್ಮಾಪಕನಿಂದ ಸಿನಿಮಾ ಆಗುತ್ತೆ, ಆದ್ರೆ ನಿರ್ಮಾಪಕರಿಂದ ಸ್ಟಾರ್ ಹುಟ್ಟು ಹಾಕಲಾಗಲ್ಲ ಅಂತ ದರ್ಶನ್ ಹೇಳಿದ್ರು ಎನ್ನಲಾದ ವಿಚಾರಕ್ಕೆ ಉಮಾಪತಿ ತಿರುಗೇಟು ನೀಡಿದ್ದಾರೆ. ಮೈಸೂರಲ್ಲಿ ನಡೆದ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ಮಾತನಾಡಿದ ಉಮಾಪತಿ, ನಿರ್ಮಾಪಕರು ನಿರ್ದೇಶಕರು ಸೇರಿದಾಗ ಮಾತ್ರ ಸ್ಟಾರ್ ಅನ್ನ ಹುಟ್ಟು ಹಾಕಬಹುದು ಅಂದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ದೊಡ್ಡ ಸ್ಟಾರ್ ಯಾರು ಒಂದು ಸಿನಿಮಾಕ್ಕೆ ಅಂದರೆ ಅದು ನಿರ್ಮಾಪಕರು, ನಿರ್ದೇಶಕರೇ ದೊಡ್ಡ ಸ್ಟಾರು. ಯಾಕಂದರೆ ಈಗಾಗಲೇ ನಾನು ಒಬ್ರಿಗೆ ಹೇಳಿದ್ದೆ, ಇನ್ನು ಯಾರೋ ಒಬ್ರು ಹೇಳಿದರು, ಒಂದು ನಿರ್ಮಾಪಕರು ಇದ್ದರೆ ಸ್ಟಾರ್ ಆಗಲ್ಲ, ಒಂದು ಸಿನಿಮಾ ಆಗ್ತದೆ ಅಂತೇಳಿ. ಸೊ ಒಂದು ನಿದರ್ಶನ ಏನು ಅಂದರೆ ನಿರ್ದೇಶಕರು, ನಿರ್ಮಾಪಕರು ಸೇರಿದಾಗ ಮಾತ್ರ ಒಂದು ಸ್ಟಾರ್ನ ಹುಟ್ಟಾಕುವಂಥ ಶಕ್ತಿ ಇರ್ತದೆ ಅಂತ. ಒಂದು ಬ್ಯಾನರ್ ಇದ್ದರೆ ಒಂದಷ್ಟು ಜನಕ್ಕೆ ಅನ್ನ ನಾವು ಕೊಡ್ತೀವಿ. ಅದೇ ರೀತಿ ಒಂದು ನಿರ್ದೇಶಕರಿದ್ದರೆ ಎಲ್ಲೋ ಇರೋವಂಥವ್ರನ್ನ ಕರ್ಕೊಂಡು ಬಂದು ಒಂದು ಹೀರೋ ಅನ್ನೋ ಒಂದು ಪಟ್ಟ ಕಟ್ತಾರೆ. ಈ ಸ್ಟಾರು ಯಾರಿಗೂ ಕಟ್ಟೋದಲ್ಲ ಸರ್. ಇವರಿಬ್ಬರು ಏನು ತಾಯಿ ತಂದೆ ಸೇರಿದ್ರೆ ಒಂದು ಮಕ್ಕಳಿಗೆ ಜನ್ಮ ಸಿಗ್ತದೆ. ಆ ಜನ್ಮ ಕೊಟ್ಟ ನಂತರ ಓದಿಸುವಂಥದ್ದು, ಜೀವನ ಕಟ್ಕೊಡುವಂಥದ್ದು ತಾಯಿ ತಂದೆ ಕರ್ತವ್ಯ ಆಗ್ತದೆ. ಅದೇ ರೀತಿ ನಿರ್ಮಾಪಕರು, ನಿರ್ದೇಶಕರುಗಳು ಕಷ್ಟಪಡೋದ್ರಿಂದ. ಇನ್ನು ದರ್ಶನ್ ಜೈಲಲ್ಲಿರೋ ಬಗ್ಗೆ ಮಾತನಾಡಿದ ನಿರ್ಮಾಪಕ, ದೇವರವರಿಗೆ ನ್ಯಾಯ ಒದಗಿಸಲಿ ಅಂದಿದ್ದಾರೆ. ಈಗ ರಾಜ್ಯ ಸರ್ಕಾರ ನಮಗೆ ವಾರ್ತಾ ಇಲಾಖೆಯವರು ಬೆಂತಟ್ಟಿ ಒಂದು ಸಿನಿಮಾನ ಗುರುತಿಸಿದ್ದಾರೆ ಅಂದರೆ ಅದೇ ನಮ್ಮ ಸಾಧನೆ ಅಂತ. ಯಾಕಂದರೆ ನಾವು ಯಾರ ಹತ್ರ ಜಗಳ ಆಡಿದ್ರೆ ಆ ದ್ವೇಷ ತೀರಿಸ್ಕೊಳ್ಳೋದಲ್ಲ, ಕೆಲಸದ ಮುಖಾಂತರ ಸಾಧನೆ ಮಾಡಿ ಯಾರು ನಮ್ಮ ಬಗ್ಗೆ ಮಾತಾಡ್ತಾ ಇದ್ರು, ನಾವೆಲ್ಲಿದ್ದೀವಿ ಅವರೆಲ್ಲಿದ್ದೀವಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸರ್. ಆ ವಿಚಾರದಲ್ಲಿ ಬೇಜಾರಿದೆ ಸರ್. ಯಾಕೆಂದರೆ ಒಂದು ಟೈಮಲ್ಲಿ ನಾವು ಅವರ ಸ್ನೇಹಿತರುಗಳು, ಆಗಬಾರ್ದಾಗಿತ್ತು, ಆಗಿದೆ. ಏನು ಅವರು ನಮ್ಮ ದೇವ್ರನ್ನ ನಂಬಿದ್ದಾರೆ, ಶಕ್ತಿ ದೇವತೆ ನಂಬಿದ್ದಾರೆ, ಖಂಡಿತವಾಗ್ಲೂ ಅವ್ರಿಗೆ ನ್ಯಾಯ ಸಿಗುವಂಥದ್ದಾಗಲಿ. ಅದೇ ರೀತಿ ಏನಾಗಿದೆ ಕೋರ್ಟ್ನಲ್ಲಿದೆ ಸರ್, ಕೋರ್ಟಲ್ಲಿ ಏನು ಇತ್ಯರ್ಥ ಆಗ್ತದೆ ಅದಕ್ಕೆಲ್ಲರೂ ತಲೆ ಬಾಗಬೇಕಾಗ್ತದೆ. ಬಟ್ ಒಂದಂತೂ ಸತ್ಯ, ಏನಾಗಿದೆ ಅದಕ್ಕೆ ಭಗವಂತನಿಂದ ಏನು ಪರಿಹಾರ ಸಿಗಬೇಕು, ನ್ಯಾಯಾಲಯದಿಂದ ಏನು ಪರಿಹಾರ ಸಿಗಬೇಕು, ಸಿಗಲಿ ಅಂತ ನಾನು ಹೇಳ್ತೀನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್, ಪವಿತ್ರ ಗೌಡ ಅಂಡ್ ಗ್ಯಾಂಗ್ಗೆ ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಪಡಿಸಿತ್ತು. ಈ ಜಾಮೀನು ರದ್ದುಪಡಿಸಿದ್ದ ಆದೇಶ ಮರುಪರಿಶೀಲನೆಗೆ ಕೋರಿ A1 ಪವಿತ್ರ ಗೌಡ ಅರ್ಜಿ ಸಲ್ಲಿಸಿದ್ದಾರೆ. ಜಾಮೀನು ಮಂಜೂರು ಮಾಡುವಂತೆ ಅರ್ಜಿಯಲ್ಲಿ ಮನವಿ ಮಾಡಿದ್ದಾರೆ. ಇದೇ ನವೆಂಬರ್ 6ರ ಗುರುವಾರ ಸುಪ್ರೀಂ ಕೋರ್ಟ್ ಪವಿತ್ರ ಗೌಡ ಅರ್ಜಿ ವಿಚಾರಣೆ ನಡೆಸಲಿದೆ. ಇನ್ನು ದೆಹಲಿಯಲ್ಲಿ ಪವಿತ್ರ ಗೌಡ ಪರ ವಕೀಲ ಅನಿಲ್ ನಿಶಾನಿ ಈ ಅರ್ಜಿ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ರಿಪಿಟೇಷನ್ ಹಾಕಿದ್ದಾರೆ ಸರ್. ಈ ಮ್ಯಾಟ್ರು ಗುರುವಾರ ಬಂದಿದೆ ಸರ್. ಮ್ಯಾಟ್ರು ಗುರುವಾರ ಹಿಯರಿಂಗ್, ಮೋಸ್ಟ್ಲಿ ಹಿಯರಿಂಗ್ ಚೇಂಬರ್ ಒಳಗಡೆ ಹಾಕಿಬಿಟ್ಟು ಏನು ಮಾಡ್ತಾರೆ ನೋಡ್ಬೇಕು, ವಿಚಾರ ಮಾಡಬೇಕು. ಸೀರಿಯಲ್ ನಟಿಯರಿಗೆ ಲೈಂಗಿಕ ಅಸಹ್ಯಕರ ವಿಡಿಯೋ ಕಳಿಸೋದು, ಮಾನಸಿಕ ಕಿರುಕುಳ ನೀಡೋದು ಮಾಡಿ ಚಿತ್ರಹಿಂಸೆ ಮಾಡ್ತಿದ್ದ ಕೇರಳ ಮೂಲದ ದುಷ್ಟನನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ತೆಲುಗು ಮತ್ತು ಕನ್ನಡ ಧಾರಾವಾಹಿಗಳಲ್ಲಿ ನಟಿಸಿರುವ ನಟಿಗೆ ಫೇಸ್ಬುಕ್ನಲ್ಲಿ ಗುಪ್ತಾಂಗದ ವಿಡಿಯೋ ಕಳಿಸಿ ಕಿರುಕುಳ ನೀಡಿದ್ದಾನೆ. 3 ತಿಂಗಳಿಂದ ನಟಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಆರೋಪಿ ಕೇರಳ ಮೂಲದವನಾಗಿದ್ದು, ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ವಾಸವಿದ್ದ ನವೀನ್ ಅನ್ನ ಬಂಧಿಸಲಾಗಿದೆ. ಮೊದಲು ಫೇಸ್ಬುಕ್ನಲ್ಲಿ ನಟಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದ. ರಿಕ್ವೆಸ್ಟ್ ಸ್ವೀಕರಿಸಿದ ಹಿನ್ನೆಲೆ ಮೆಸೆಂಜರ್ನಲ್ಲಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದ. ಹೀಗೆ ಮಾಡದಂತೆ ಎಚ್ಚರಿಕೆ ನೀಡಿ ನಟಿ ಬ್ಲಾಕ್ ಮಾಡಿದ್ರು. ಆದರೂ ಬೇರೆ ಐಡಿಗಳಿಂದ ಅಶ್ಲೀಲ ಗುಪ್ತಾಂಗದ ಫೋಟೋ ಕಳಿಸಿ ವಿಕೃತಿ ಮೆರೆದಿದ್ದ. ಹೀಗಾಗಿ ನೇರವಾಗಿ ಭೇಟಿಯಾಗಿ ಪಾಠ ಕಲಿಸೋಕೆ ಮುಂದಾದ ನಟಿ ನವೆಂಬರ್ 1ರಂದು ನಾಗರಬಾವಿ ಬಳಿ ಆರೋಪಿಯನ್ನ ಕರೆಸಿ ನಂದನಾ ಪ್ಯಾಲೇಸ್ ಬಳಿ ಭೇಟಿಯಾಗಿದ್ದಾರೆ. ಮೆಸೇಜ್ ಮಾಡಬೇಡ ಅಂದಿದ್ದಕ್ಕೆ ಮತ್ತೆ ಅವಾಚ್ಯವಾಗಿ ನಿಂದನೆ, ಕಿರುಕುಳ ನೀಡಿದ್ದಾನೆ. ಕೊನೆಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ನಟಿ ದೂರು ನೀಡಿದ್ದು, ಡೆಲಿವರಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ನವೀನ್ ಅನ್ನ ಬಂಧಿಸಿ ಜೈಲಿಗಟ್ಟಲಾಗಿದೆ. ಇನ್ನು ವಿಕೃತಿ ಮೆರೀತಾ ಇದ್ದ ಆರೋಪಿ ಬಗ್ಗೆ ನಟಿ ಪ್ರತಿಕ್ರಿಯಿಸಿದ್ದು, ಈ ಕಾಮುಕ ನೀಡಿದ ಕಿರುಕುಳದ ಬಗ್ಗೆ ವಿವರಿಸಿದ್ದಾರೆ. ಅದು ವಿಚಿತ್ರವಾದ ಕೆಟ್ಟ ಮೆಸೇಜ್ ವಿಡಿಯೋಸ್ಗಳು ಕಳಿಸೋದು, ಹಿಂಗಾಗಿ ನನಗೆ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇತ್ತು, ಮೆಂಟಲ್ ಟಾರ್ಚರ್ ಅನಿಸ್ತಿತ್ತು. ಇದೇನು ಬಗೆಹರಿಯಲ್ಲ, ಇದು ಏನು ಟಾರ್ಚರ್ ಅನಿಸ್ತು. ಯಾವ ಇದರಲ್ಲಿ ಬಂದರೂ, ಯಾವ ಐಡಿನಲ್ಲಿ ಬಂದರೂ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿರಲಿಲ್ಲ. ಕೊನೆಗೆ ಮೆಸೆಂಜರಲ್ಲಿ ವಿಡಿಯೋಗಳನ್ನ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ದೆ. ಮಾರ್ನಿಂಗ್ ಒಂದು 10-15 ಫೋಟೋಸು ಅಥವಾ 15 ವೀಡಿಯೋಸ್ ಎಲ್ಲ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಏಕೋ ಸಹಿಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಮೆಂಟಲಿ ಟಾರ್ಚರ್ ಆಗ್ತಿತ್ತು. ಪಶ್ಚಿಮ ಬಂಗಾಳ ಮೂಲದ ಮಹಿಳೆ ಮೇಲೆ ಬೆಂಗಳೂರಿನ ವರ್ತೂರು ಪೊಲೀಸರು ಭೀಕರವಾಗಿ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಮನೆ ಕೆಲಸಕ್ಕೆ ಬಂದಿದ್ದ ಮಹಿಳೆ ಮೇಲೆ ಕಳ್ಳತನದ ಆರೋಪ ಮಾಡಿ ಪೊಲೀಸರು ವಶಕ್ಕೆ ಪಡೆದು ತೀವ್ರವಾಗಿ ಥಳಿಸಿದ್ದಾರೆ. ಖಾಸಗಿ ಅಂಗಗಳ ಮೇಲೂ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಇದಕ್ಕೆ ವೈದ್ಯರ ವರದಿ ಕೂಡ ಸಿದ್ಧಪಡಿಸಲಾಗಿದೆ. ಸಂತ್ರಸ್ತ ಮಹಿಳೆ ಆರೋಪ ಸಂಬಂಧ ತನಿಖೆ ನಡೆಸಿ ವರದಿ ನೀಡುವಂತೆ ವೈಟ್ ಫೀಲ್ಡ್ ಡಿಸಿಪಿ ಎಂ ನಾರಾಯಣ್ಗೆ
ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸೂಚಿಸಿದ್ದಾರೆ. ಪ್ರಕರಣ ಸಂಬಂಧ ವರ್ತೂರು ಪೊಲೀಸ್ ಠಾಣೆಯ 3 ಕ್ರೈಂ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಸಂಜಯ್ ರಾಥೋಡ್, ಸಂತೋಷ್ ಕುದರೆ, ಅರ್ಚನಾರನ್ನ ಅಮಾನತುಗೊಳಿಸಿ ವೈಟ್ಫೀಲ್ಡ್ ವಿಭಾಗದ ಡಿಸಿಪಿ ಪರಶುರಾಮ್ ಆದೇಶಿಸಿದ್ದಾರೆ. ಬೆಂಗಳೂರಿನ ಆನೇಕಲ್ನಲ್ಲಿರುವ ಕಿತ್ತಗಾನಹಳ್ಳಿಯಲ್ಲಿ ಹಾಡಹಗಲೇ ಘೋರ ಕೊಲೆ ನಡೆದು ಹೋಗಿದೆ. ಮನೆಗೆ ನುಗ್ಗಿದ ಹಂತಕ 40 ವರ್ಷದ ಮಾದೇಶ್ ಎಂಬಾತನ ಕತ್ತು ಕೊಯ್ದು ಪರಾರಿಯಾಗಿದ್ದಾನೆ. ರಕ್ತದ ಮಡುವಿನಲ್ಲಿ ನರಳಾಡಿ ಮಾದೇಶ್ ಪ್ರಾಣ ಬಿಟ್ಟಿದ್ದಾರೆ. ಕತ್ತು ಕೊಯ್ದು ಕೊಂದ ಹಂತಕ ಎಸ್ಕೇಪ್ ಆಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಸಿಕ್ಕಿದೆ. ಬಿಳಿ ಬಣ್ಣದ ಆಕ್ಟಿವ್ ಹೋಂಡಾ ಬೈಕ್ನಲ್ಲಿ ಬಂದಿದ್ದ ಹಂತಕ ಹತ್ಯೆ ಮಾಡಿ ಬಳಿಕ ಗಾಡಿಯಲ್ಲಿ ಹೆನ್ನಾಗರ ಕಡೆಗೆ ಪರಾರಿಯಾಗಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಕಿತ್ತಗಾನಹಳ್ಳಿಯಲ್ಲಿ ಪ್ರಾವಿಜನ್ ಸ್ಟೋರ್ ನಡೆಸ್ತಾ ಇದ್ದ ಮಾದೇಶ್ಗೆ ಯಾರೂ ಶತ್ರುಗಳೇ ಇರಲಿಲ್ಲ. ಆದ್ರೂ ಯಾಕೆ ಕೊಂದ್ರು ಅಂತ ಮನೆ ಮಂದಿ ಕಣ್ಣೀರ ಕೋಡಿ ಹರಿಸಿದ್ದಾರೆ. ಮನೆಗೆ ಬಂದ ಕೆಲ ನಿಮಿಷಗಳಲ್ಲೇ ಕೊಲೆ ಮಾಡಿದ್ದಾರೆ ಅಂತ ಮಾದೇಶ್ ಸಂಬಂಧಿ ನೋವು ಹೊರಹಾಕಿದ್ದಾರೆ. ಅಂಗಡಿಯಿಂದ ಮನೆಗೆ ಬಂದಿದ್ದಾರೆ ಅಷ್ಟೇ, ಜಸ್ಟ್ ಒಂದು 10 ನಿಮಿಷ ಆಗಿದೆ ಮನೆಗೆ ಬಂದು. ಅಂಗಡಿಯಿಂದ ಮನೆ ತಗ ಬರೋದಕ್ಕೆ ಈ ಥರ ಮಾಡ್ತಿದ್ದಾರೆ. ಯಾರೋ ಮಾಡ್ತಿದ್ದಾರೆ, ದುಡ್ಡು ಎತ್ಕೊಂಡೋಗಿ ಬಂದಿಲ್ಲ, ಅವ್ರ ದುಡ್ಡೆಲ್ಲ ಮನೆಯಲ್ಲ ಬಿದ್ದಿದ್ದು, ಅದು ಮುಟ್ಟಿಲ್ಲ. ಅವರು ಯಾರೋ ಬೇಕು ಅಂತಲೇ ಮಾಡ್ತಿದ್ದಾರೆ. ತಿರುಗಿ ಮನೆಗೆ ಬನ್ನಿ ಅಂದರು, ಓಡ್ ಬಂದು ನೋಡೋಷ್ಟೊಂದು ಈ ಥರ ಆಗಿದೆ. ಕತ್ತು ಕೊಯ್ದಾಕಿದ್ದಾರೆ, ಚಾಕೋಲಿ ಗಲಾಟೆ ಏನಿಲ್ಲ ಸರ್. ಯಾರು ಸರ್ ಅಂಗಡಿ ಅಕ್ಕಪಕ್ಕರೆಲ್ಲ ಅಣ್ಣ ತಮ್ಮಂದ್ರ ಥರ ಇದೀವಿ ಸರ್ ನಾವು. ಇಲ್ಲಿರೋ 4 ಏರಿಯಾ ಎಲ್ಲರ ಕೇಳ್ರಿ, ಕಾಸನಕನಹಳ್ಳಿ ಆಗಲಿ ಆರಂಡಿ ಇಲ್ಲ ಕೇಳ್ರಿ. ಮಾದೇಶ್ ಅಂದರೆ ಒಳ್ಳೆಯವರಪ್ಪ ಅಂತಾರೆ ಬಿಟ್ಟು ಒಬ್ಬನು ಅವ್ನು ಸರಿ ಇಲ್ಲ ಅನ್ನೋರು ಯಾರಿಲ್ಲ. ಇನ್ನು ಸ್ಥಳದಲ್ಲಿ ಬಿದ್ದಿದ್ದ ಏರ್ ಗನ್ ಮತ್ತು ಚಾಕುವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಹಂತಕನ ಪತ್ತೆಗೆ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣ ಸಂಬಂಧ ಎಸ್ಐಟಿ ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ಧರ್ಮಸ್ಥಳದಲ್ಲಿ ದಾಖಲಾಗಿದ್ದ 38 ಅಸಹಜ ಸಾವುಗಳ ಬಗ್ಗೆ ದಾಖಲೆಗಳೇ ಸಿಗದಂತಾಗಿದ್ದು, ಇದರ ಕೂಲಂಕಷ ಪರಿಶೀಲನೆಗೆ ಎಸ್ಐಟಿ ಕಾರ್ಯವನ್ನ ಆರಂಭಿಸಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಮೃತದೇಹಗಳನ್ನ ವಿಲೇವಾರಿ ಮಾಡಿತ್ತು. ಧರ್ಮಸ್ಥಳ ಪಂಚಾಯಿತಿ ವಿಲೇವಾರಿ ಮಾಡಿದ್ದ 38 ಶವಗಳ ಬಗ್ಗೆ ತೀವ್ರ ತನಿಖೆ ಆರಂಭವಾಗಿದೆ. ಅಸಹಜ ಸಾವುಗಳಲ್ಲಿ ಗುರುತು ಸಿಗದ 38 ಪ್ರಕರಣಗಳ ಮೃತದೇಹಗಳನ್ನ ವಿಲೇವಾರಿ ಮಾಡಲಾಗಿದೆ. ಆದ್ರೆ ಈ ಬಗ್ಗೆ ಬೆಳ್ತಂಗಡಿ ಅಥವಾ ಧರ್ಮಸ್ಥಳ ಠಾಣೆಗಳಲ್ಲಿ ಯುಡಿಆರ್ ದಾಖಲೆಗಳೇ ಇಲ್ಲ. 3 ದಶಕಗಳಲ್ಲಿ ವಿಲೇವಾರಿ ಮಾಡಿದ್ದ ಶವಗಳ ವಿವರಗಳನ್ನ ಎಸ್ಐಟಿ ಕಲೆ ಹಾಕಿತ್ತು. ಈ ಪೈಕಿ 38 ಪ್ರಕರಣಗಳ ದಾಖಲೆಗಳೇ ಇಲ್ಲದಿರುವುದು ಗೊತ್ತಾಗಿದೆ. ಈ ದಾಖಲೆಗಳು ಕಳೆದು ಹೋಗಿವೆಯೋ ಅಥವಾ ನಾಶಪಡಿಸಲಾಗಿದೆಯೋ ಅಂತ ಎಸ್ಐಟಿ ತನಿಖೆಯನ್ನ ಆರಂಭಿಸಿದೆ. ಕಬ್ಬಿನ ದರ ನಿಗದಿ ಮಾಡುವಂತೆ ಆಗ್ರಹಿಸಿ ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ಸಾವಿರಾರು ರೈತರು ಪ್ರತಿಭಟನೆಯನ್ನ ತೀವ್ರಗೊಳಿಸಿದ್ದಾರೆ. ರಾಜ್ಯ ಸರ್ಕಾರ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಪಟ್ಟಣದಲ್ಲಿ ಬಂದ್ಗೆ ರೈತರು ಕರೆ ನೀಡಿದ್ದಾರೆ. ಸ್ಥಳೀಯ ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಬೆಂಬಲವನ್ನ ಸೂಚಿಸಿದ್ದಾರೆ. ಇನ್ನು ಅಥಣಿ ಪಟ್ಟಣದಲ್ಲಿ ಪ್ರಮುಖ ಶಾಲಾ ಕಾಲೇಜುಗಳಿಗೂ ರಜೆ ಘೋಷಿಸಲಾಗಿತ್ತು. ನಗರದ ಗುರ್ಲಾಪುರ, ಅಥಣಿ, ಚಿಕ್ಕೋಡಿ ಸೇರಿದಂತೆ ಹಲವೆಡೆ ರೈತರು ಬೀದಿಗಿಳಿದಿದ್ರು. ವಿಜಯಪುರ, ಸಂಕೇಶ್ವರ, ಜತ್ತ, ಜಾಂಬೋಟಿ ಹೆದ್ದಾರಿಗಳನ್ನ ಬಂದ್ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇನ್ನು ಗುರ್ಲಾಪುರ ಕ್ರಾಸ್ ಬಳಿ ಹಸಿರು ಸೇನೆ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ ನೇತೃತ್ವದಲ್ಲಿ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಲಾಯಿತು. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು. ಮತ್ತೊಂದೆಡೆ ವಿಜಯಪುರದ ಗಾಂಧಿ ವೃತ್ತದಲ್ಲಿ ಕಬ್ಬು ಬೆಳೆಗಾರರು ರಸ್ತೆ ಮೇಲೆ ಕಬ್ಬು ಸುರಿದು ಆಕ್ರೋಶ ಹೊರಹಾಕಿದ್ರು. ಕಬ್ಬು ಬೆಳೆಗೆ ದರ ನಿಗದಿಗೆ ಆಗ್ರಹಿಸಿ ರೈತರು ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಸರ್ಕಾರಕ್ಕೆ ಕೊನೆಯ ಎಚ್ಚರಿಕೆ ನೀಡಿದ ಕಬ್ಬು ಬೆಳೆಗಾರರು ಮಂಗಳವಾರ ಸಂಜೆಯೊಳಗೆ ಕಬ್ಬಿಗೆ ದರ ನಿಗದಿ ಮಾಡಬೇಕು, ಇಲ್ಲದಿದ್ದರೆ ನಮ್ಮ ಮುಂದಿನ ನಿರ್ಧಾರವನ್ನ ಪ್ರಕಟಿಸುತ್ತೇವೆ. ಬುಧವಾರ 10 ಲಕ್ಷ ರೈತರು ಹೋರಾಟದಲ್ಲಿ ಭಾಗಿಯಾಗುತ್ತಾರೆ ಅಂತ ಎಚ್ಚರಿಸಿದರು. ಇನ್ನು ರೈತರ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಬಲ ನೀಡಿದರು. ನಾನು ಇಲ್ಲಿ ಶಿಕಾರಿಪುರ ಶಾಸಕನಾಗಿ ಅಧ್ಯಕ್ಷನಾಗಿ ಬಂದಿಲ್ಲ, ರೈತ ನಾಯಕ ಯಡಿಯೂರಪ್ಪ ಅವರ ಮಗನಾಗಿ ಬಂದಿದ್ದೇನೆ. ನಾನು ಹೋರಾಟಕ್ಕೆ ಧುಮ್ಮಿಕ್ಕಿದ್ದೇನೆ. ಕೂಡಲೇ ಕಬ್ಬಿಗೆ ದರ ನಿಗದಿ ಮಾಡದಿದ್ರೆ ಇಡೀ ರಾಜ್ಯಕ್ಕೆ ಕಿಚ್ಚು ಹತ್ತುತ್ತೆ ಅಂತ ಎಚ್ಚರಿಸಿದರು.
ಕೊನೆಗೂ ರೈತರ ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ ಬುಧವಾರ ಗುರ್ಲಾಪುರಕ್ಕೆ ಸಚಿವರನ್ನ ಕಳುಹಿಸುತ್ತಿದೆ. ಬುಧವಾರ ಬೆಳಗ್ಗೆ 12 ಗಂಟೆಗೆ ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಭೇಟಿ ನೀಡಲಿದ್ದಾರೆ. ಸಿಎಂ ಸೂಚನೆ ಮೇರೆಗೆ ಎಚ್.ಕೆ. ಪಾಟೀಲ್ ರೈತರ ಮನವೊಲಿಕೆಗೆ ಆಗಮಿಸುತ್ತಿದ್ದಾರೆ. ಬುಧವಾರ ದರ ಘೋಷಣೆ ಬಗ್ಗೆ ಚರ್ಚೆ ಮಾಡಿ ಮನವೊಲಿಸಲು ಪ್ರಯತ್ನ ನಡೆಸಲಿದ್ದಾರೆ. ಇನ್ನು ರೈತರ ಜೊತೆ ಮಾತನಾಡುವಂತೆ ಸತೀಶ್ ಜಾರಕಿಹೊಳಿ ಶಿವಾನಂದ್ಗೆ ಎಂಬಿ ಪಾಟೀಲ್ ತಿಮ್ಮಾಪುರ್ಗೆ ಹೇಳಿದ್ದೇನೆ, ಅವರು ರೈತರ ಜೊತೆ ಮಾತನಾಡ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಮಾನಾಂತರವಾಗಿ ಅದಕ್ಕೆ ನಾನು ಸತೀಶ್ ಜಾರಕಿಹೊಳಿಗೆ, ಶಿವಾನಂದನಿಗೆ, ಎಂಬಿ ಪಾಟೀಲ್ಗೆ ಎಲ್ಲ ರೈತರ ಜೊತೆ ಮಾತಾಡ್ತಾರೆ. ಬಾಗಲಕೋಟೆಯ ಶಾಸಕ ಮತ್ತು ಹಿರಿಯ ಕಾಂಗ್ರೆಸ್ ನಾಯಕ ಎಚ್.ವೈ. ಮೇಟಿ ಇಹಲೋಕ ತ್ಯಜಿಸಿದ್ದಾರೆ. ಶ್ವಾಸಕೋಶದ ಸೋಂಕಿನಿಂದ ಬಳಲುತ್ತಿದ್ದ 79 ವರ್ಷದ ಮೇಟಿ ಒಂದು ವಾರದಿಂದ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಬೆಳಿಗ್ಗೆ 11:45 ಸುಮಾರಿಗೆ ಚಿಕಿತ್ಸೆ ಫಲಿಸದೆ ಮೇಟಿ ನಿಧನರಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೈಸೂರಿನಿಂದ ಆಗಮಿಸಿ ಮೇಟಿ ಅವರ ಅಂತಿಮ ದರ್ಶನ ಪಡೆದರು. ಮೇಟಿ ನನಗೆ ಅತ್ಯಂತ ನಿಷ್ಠಾವಂತರಾಗಿದ್ರು, ಆಪ್ತರೂ ಆಗಿದ್ರು ಎಂದಿದ್ದಾರೆ. ಒಬ್ಬ ಅತ್ಯಂತ ನಿಷ್ಠಾವಂತ ಮತ್ತು ನನಗೆ ಭಾಳ ಆಪ್ತನಾಗಿದ್ದಂಥ, ಭಾಳ ನಿಯತ್ತಾದಂಥ ಮನುಷ್ಯ, ಜೊತೆಗೆ ನನಗೆ ಭಾಳ ಲಾಯಲ್, 100 ಲಾಯಲ್ ಆಗಿದ್ದಂಥ ವ್ಯಕ್ತಿ. ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ. ಭಾಳ ಅತಿ ದುಃಖ ಆಗಿದೆ. ಎಚ್ಚರಿಕೆಯಿಂದ ಜನರ ಜೊತೆಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಮೇಟಿ ಅವರ ಅಂತ್ಯ ಸಂಸ್ಕಾರ ಬಾಗಲಕೋಟೆಯ ತಿಮ್ಮಾಪುರ ಗ್ರಾಮದ ಹೊಲದಲ್ಲಿ ಲಿಂಗಾಯತ ಧಾರ್ಮಿಕ ವಿಧಿವಿಧಾನದ ಪ್ರಕಾರ ನಡೆಯಲಿದೆ. ಬ್ಯಾಂಕ್ಗಳಿಂದ ಲೆಕ್ಕ ಕೋರಿ ವಿಜಯ್ ಮಲ್ಯ ಸಲ್ಲಿಸಿದ್ದ ರಿಟ್ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು. 6,200 ಕೋಟಿ ರೂಪಾಯಿ ಸಾಲಕ್ಕೆ 14,000 ಕೋಟಿ ವಸೂಲಿ ಮಾಡಲಾಗಿದೆ ಅಂತ ವಿಜಯ್ ಮಲ್ಯ ಪರ ವಕೀಲರು ವಾದಿಸಿದ್ರು. 6,200 ಕೋಟಿ ಸಾಲ, 14,000 ಕೋಟಿ ವಸೂಲಿ. ವಿಜಯ್ ಮಲ್ಯ ಪರ ವಾದ ಮಂಡಿಸಿದ ವಕೀಲ ಸಜ್ಜನ್ ಪೂವಯ್ಯ, ಮಲ್ಯ 6,200 ಕೋಟಿ ಸಾಲ ಕೊಡಬೇಕಾಗಿತ್ತು, ಆದರೆ 14,000 ಕೋಟಿ ವಸೂಲಿ ಮಾಡಿದ್ದಾಗಿ ಹಣಕಾಸು ಸಚಿವೆ ಲೋಕಸಭೆಗೆ ತಿಳಿಸಿದ್ರು. ಸಾಲ ವಸೂಲಾತಿ ಅಧಿಕಾರಿ 10,200 ಕೋಟಿ ವಸೂಲಾಗಿದೆ ಅಂದಿದ್ದಾರೆ. ಸಂಪೂರ್ಣ ಸಾಲ ತೀರಿಸಿದ್ರು, ಈಗಲೂ ಪ್ರಕ್ರಿಯೆ ಮುಂದುವರಿಸಲಾಗ್ತಾ ಇದೆ. ಹೀಗಾಗಿ ಸಾಲ ವಸೂಲಿಯಾದ ಲೆಕ್ಕಪತ್ರ ಕೋರಿ ವಿಜಯ್ ಮಲ್ಯ ಅರ್ಜಿ ಸಲ್ಲಿಸಿದ್ದಾರೆ ಅಂತ ವಾದಿಸಿದ್ದಾರೆ. ಇತ್ತ ಬ್ಯಾಂಕ್ಗಳ ಪರ ಹಿರಿಯ ವಕೀಲ ವಿಕ್ರಮ್ ಹುಯಿಲಗೋಳ ವಾದ ಮಂಡಿಸಿದ್ರು. ಮಲ್ಯ ದೇಶ ತೊರೆದು ದೇಶಭ್ರಷ್ಟರಾಗಿದ್ದಾರೆ. ಮಲ್ಯ ಮುಗ್ಧರಾದರೆ ಭಾರತಕ್ಕೆ ಮರಳಿ ನ್ಯಾಯಾಂಗದ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕಾಗಿತ್ತು. ತಮಗೆ ಬೇಕಾದಾಗ ಮಾತ್ರ ಕೋರ್ಟ್ ಮುಂದೆ ಬರ್ತಾರೆಂದು ವಿಕ್ರಮ್ ಹುಯಿಲಗೋಳ ವಾದಿಸಿದ್ರು. ಇನ್ನು ಆಕ್ಷೇಪಣೆ ಸಲ್ಲಿಸುವಂತೆ ಬ್ಯಾಂಕ್ ಪರ ವಕೀಲರಿಗೆ ಸೂಚನೆ ನೀಡಿದ ಕೋರ್ಟ್ ವಿಚಾರಣೆಯನ್ನ ನವೆಂಬರ್ 12ಕ್ಕೆ ಮುಂದೂಡಿದೆ. ಬಿಹಾರದಲ್ಲಿ ಮಹಾಗಠಬಂಧನ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಕರ ಸಂಕ್ರಾಂತಿ ದಿನವಾದ ಜನವರಿ 14ರಂದು ಮಹಿಳೆಯರ ಖಾತೆಗೆ 30,000 ರೂಪಾಯಿ ಹಣ ವರ್ಗಾವಣೆ ಮಾಡೋದಾಗಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಘೋಷಿಸಿದ್ದಾರೆ. ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಹೆಸರಿನಲ್ಲಿ 1 ಕೋಟಿ ಮಹಿಳೆಯರ ಖಾತೆಗಳ 10,000 ರು ಜಮೆ ಮಾಡಿದೆ. ಇದೀಗ ಎನ್ಡಿಎಗೆ ಟಕ್ಕರ್ ಕೊಟ್ಟಿರುವ ತೇಜಸ್ವಿ ಯಾದವ್ ಮಾ ಬಹನ್ ಮಾನ್ ಯೋಜನೆಯ 30,000 ಹಣವನ್ನ ಮಹಿಳೆಯರ ಖಾತೆಗೆ ಜಮೆ ಮಾಡೋದಾಗಿ ಹೇಳಿದ್ದಾರೆ. और 14 जनवरी मकर संक्रांति के दिन माँ बहन मान योजना के तहत पूरे 1 साल का 30,000 रुपया माता और बहनों के खाते में हम लोग डालने का काम है. ಬ್ಲೂ ಫಿಲಂಗೆ ನಿಷೇಧ ಹೇರಿದ್ರೆ ನೇಪಾಳ ಮಾದರಿಯಲ್ಲಿ ಯುವಕರ ದಂಗೆ ಆಗಲಿದೆ ಎಂದು ಸುಪ್ರೀಂ ಕೋರ್ಟ್ ಎಚ್ಚರಿಕೆ ನೀಡಿದೆ. ಬ್ಲೂ ಫಿಲಂ ನಿಷೇಧ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ನೇಪಾಳವನ್ನ ಉದಾಹರಣೆಯಾಗಿ ನೀಡಿದೆ. ನೇಪಾಳದಲ್ಲಿ ಬ್ಲೂ ಫಿಲಂ ನಿಷೇಧ ಹೇರಲು ಯತ್ನಿಸಿದಾಗ ಏನಾಯಿತು ಎಂದು ಗೊತ್ತಿಲ್ಲವೇ ಎಂದು ಕೋರ್ಟ್ ಪ್ರಶ್ನಿಸಿದೆ. ವಿಚಾರಣೆಯನ್ನ 4 ವಾರಗಳ ಕಾಲ ಮುಂದೂಡಿದೆ. ಛತ್ತೀಸ್ಗಢದ ಬಿಲಾಸ್ಪುರದಲ್ಲಿ ಪ್ಯಾಸೆಂಜರ್ ರೈಲು ಸರಕು ಸಾಗಣೆ ರೈಲಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ 8 ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಬಿಲಾಸ್ಪುರ ಕಟ್ನಿ ವಿಭಾಗದಲ್ಲಿ ಕೋರ್ಬಾ ಪ್ಯಾಸೆಂಜರ್ ರೈಲು ಲಾಲ್ ಖಾದನ್ ಪ್ರದೇಶದ ಬಳಿ ನಿಂತಿದ್ದ ಸರಕು ರೈಲಿಗೆ ಡಿಕ್ಕಿ ಹೊಡೆದು ದುರಂತ ಸಂಭವಿಸಿದೆ. ಡಿಕ್ಕಿಯ ರಭಸಕ್ಕೆ ಪ್ಯಾಸೆಂಜರ್ ರೈಲಿನ ಮುಂಭಾಗದ ಬೋಗಿಗಳು
ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿವೆ. ಭಾರತ ಮಹಿಳಾ ಕ್ರಿಕೆಟ್ ತಂಡ ಚೊಚ್ಚಲ ವಿಶ್ವಕಪ್ ಗೆದ್ದು ಇತಿಹಾಸ ಬರೆಯುತ್ತಿದ್ದಂತೆ ತಂಡದಲ್ಲಿದ್ದ ಆಟಗಾರ್ತಿಯರ ಬ್ರ್ಯಾಂಡ್ ವ್ಯಾಲ್ಯೂ ಶೇಕಡ 100ರಷ್ಟು ಹೆಚ್ಚಾಗಿದೆ. ಆಟಗಾರ್ತಿಯರು ಶೇಕಡ 25ರಿಂದ ಶೇಕಡ 100ರಷ್ಟು ತಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಿಸಿಕೊಂಡಿದ್ದಾರೆ. ವಿಶ್ವಕಪ್ ಟ್ರೋಫಿಗೆ ಮುತ್ತಿಟ್ಟಿದ್ದಂತೆ ಆಟಗಾರ್ತಿಯರ ಫಾಲೋವಿಂಗ್ ತೀವ್ರ ಹೆಚ್ಚಳವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷ ಫಾಲೋವರ್ಸ್ ಹೆಚ್ಚಳವಾಗ್ತಿದ್ದಂತೆ ಜೆಮಿಮಾ, ಸ್ಮೃತಿ ಮಂಧಾನ, ಹರ್ಮನ್ ಪ್ರೀತ್ ಕೌರ್, ದೀಪ್ತಿ ಶರ್ಮಾ, ಶಫಾಲಿ ವರ್ಮಾ ಎಲ್ಲ ಆಟಗಾರ್ತಿಯರಿಂದ ಬ್ರ್ಯಾಂಡ್ ವ್ಯಾಲ್ಯೂ ಶೇಕಡ 25ರಿಂದ 100ಕ್ಕೆ ಏರಿಕೆಯಾಗಿದೆ. ಸ್ಮೃತಿ ಮಂಧಾನ ಅಡ್ವರ್ಟೈಸ್ಮೆಂಟ್ಗಳಿಗೆ 1.5 ಕೋಟಿಯಿಂದ 2 ಕೋಟಿ ಸಂಭಾವನೆ ಪಡೆಯುತ್ತಿದ್ರೆ, ಜೆಮಿಮಾ ರೋಡಿಗ್ರೆಸ್ 75 ಲಕ್ಷದಿಂದ 1 ಕೋಟಿ ಸಂಭಾವನೆ ಪಡೆಯುತ್ತಿದ್ದಾರೆಂದು ವರದಿಯಾಗಿದೆ. ಹೀಗೆ ಪ್ರತಿ ಆಟಗಾರ್ತಿಯರ ಬ್ರ್ಯಾಂಡ್ ವ್ಯಾಲ್ಯೂ ಗಗನಕ್ಕೇರಿದೆ. ವಿಶ್ವಕಪ್ ಕಿರೀಟ ಗೆದ್ದ ಭಾರತ ಮಹಿಳಾ ಕ್ರಿಕೆಟ್ ತಂಡವನ್ನ ಪ್ರಧಾನಿ ಮೋದಿ ಭೇಟಿಯಾಗಲಿದ್ದಾರೆ. ಬುಧವಾರ ದೆಹಲಿಯ ತಮ್ಮ ಅಧಿಕೃತ ನಿವಾಸದಲ್ಲಿ ಪ್ರಧಾನಿ ಮೋದಿ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಗೆದ್ದ ತಂಡಕ್ಕೆ ಔತಣಕೂಟ ಏರ್ಪಡಿಸಿದ್ದಾರೆ. ಈ ವೇಳೆ ಭಾರತ ಮಹಿಳಾ ತಂಡಕ್ಕೆ ಪ್ರಧಾನಿ ಅಭಿನಂದಿಸಲಿದ್ದಾರೆ. ಪಾಕಿಸ್ತಾನ ಕ್ರಿಕೆಟಿಗ ಹ್ಯಾರಿಸ್ ರೌಫ್ರನ್ನ 2 ಪಂದ್ಯಗಳಿಗೆ ನಿಷೇಧಿಸಿ ಐಸಿಸಿ ಆದೇಶಿಸಿದೆ. ಏಷ್ಯಾ ಕಪ್ ಕ್ರಿಕೆಟ್ನ ಭಾರತ-ಪಾಕ್ ಪಂದ್ಯದ ವೇಳೆ ಹ್ಯಾರಿಸ್ ರೌಫ್ ರಫೇಲ್ ಯುದ್ಧ ವಿಮಾನದ ಬಗ್ಗೆ ವ್ಯಂಗ್ಯವಾಡಿದ್ರು. ನೀತಿ ಸಂಹಿತೆ ಉಲ್ಲಂಘಿಸಿದ್ದಕ್ಕಾಗಿ ಐಸಿಸಿ ಭಾರತ-ಪಾಕಿಸ್ತಾನ ಆಟಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದೆ. ಇತ್ತ ಸೂರ್ಯಕುಮಾರ್ ಯಾದವ್ ಮತ್ತು ಜಸ್ಪ್ರೀತ್ ಬೂಮ್ರಾ ಅವರಿಗೆ ದಂಡ ಹಾಗೂ ಎಚ್ಚರಿಕೆ ನೀಡಲಾಗಿದೆ.